ನಮಸ್ತೆ ಅಣ್ಣ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ಓಕೆ, ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಅಣ್ಣ? ನನಗೆ ಗೊತ್ತಿರೋ ಪ್ರಕಾರ ಗಿಲ್ಲಿ ನಟ ಅವ್ರು ಗೆಲ್ಬೋದು ಅಣ್ಣ. ವಯಸ್ಸಲ್ಲಿ ಚಿಕ್ಕವರಾದ್ರೂ ಏನು ಗೊತ್ತಾ, ಅವರು ಎಂಟರ್ಟೈನ್ಮೆಂಟ್ ಅಂದರೆ ಇವಾಗ ನಾವು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತೀವಿ, ಇರೋ ಸತ್ಯ ಹೇಳ್ತೀವಿ. ಮನೆಗೆ ಹೋದಾಗ ಒಂದು ಫೋನ್ ಹಿಡ್ಕೊಂಡು ನೋಡ್ಬೇಕಾರೆ ಆಗಲಿ, ಟಿ ವಿಯಲ್ಲಿ ನೋಡ್ಬೇಕಾದ್ರೆ ಮಕ್ಕಳೇ ಆಗಲಿ, ದೊಡ್ಡವರೇ ಆಗಲಿ, ಚಿಕ್ಕವರೇ ಆಗಲಿ, ಎಲ್ಲರೂ ಏನು ಗೊತ್ತಾ, ಅವ್ರಿಗೆ ಏನು ಗೊತ್ತಾ, ಅವರು ಮನೋರಂಜನೆ ಮಾಡ್ತಾರೆ ಗೊತ್ತಾ. ಅದು ನೋಡಿದಾಗ ಏನು ಗೊತ್ತಾಗುತ್ತೆ, ಮೈ ಫ್ರೀ ಆಗುತ್ತೆ. ಏನು ಗೊತ್ತಾ, ಒಂದು ಖುಷಿ ಬರುತ್ತೆ. ಅವ್ರು ನಕ್ಕೊಂಡು ಏನೇ ಕೋಪದಲ್ಲಿದ್ರು ಖುಷಿಯಿಂದ ಮಾಡ್ಕೊಂಡು ಏನು ಗೊತ್ತಾ ನಡ್ಸ್ಕೊಂಡು ಹೋಗ್ತಾರಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಏನು ಗೊತ್ತಾ, ಗಿಲ್ಲಿ ನಟ ಅವ್ರು ಗೆಲ್ಲಬೇಕು ಅಂತ. ಗೆಲ್ಲಬೇಕು ಅಂದರೆ ಏನು ಗೊತ್ತಾ, ಅಲ್ಲಿ ಒಳಗಡೆ ಹೆಂಗೈತೆ ಅಂತ ನಮಗೆ ಗೊತ್ತಿಲ್ಲ. ಒಳಗಡೆ ಹೆಂಗೈತೆ ಅಂತ ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಏನು ಅರ್ಥ ಅಂತ ನೀವು ಹೇಳೋದು ಏನು ಗೊತ್ತಣ್ಣ, ಅಲ್ಲಿ ಏನು ಗೊತ್ತಾ, ಅಲ್ಲಿ ಗೇಮ್ ನಡೆಸ್ತಾ ಇದ್ದಾರೆ ಗೊತ್ತಾ, ಅದು ನಮಗೆ ಗೊತ್ತಿಲ್ಲ. ಆದರೆ ಏನು ಗೊತ್ತಾ, ಬಿಗ್ ಬಾಸಲ್ಲಿ ಏನು ಗೊತ್ತಾ, ಸುದೀಪ್ ಸಾರು ಅವರು, ಆಮೇಲೆ ಅಶ್ವಿನಿ ಮೇಡಮು, ಕಾವ್ಯ ಅವರು, ರಜತ್ತು ಅವರು, ಇವರು ಇದ್ದಾರೆ ಗೊತ್ತಾ ಅಣ್ಣ. ಅಣ್ಣ ನನಗೆ ಗೊತ್ತಿರೋ ಪ್ರಕಾರ ಏನು ಗೊತ್ತಾ ಅಣ್ಣ, ಬಡವ್ರ ಮಕ್ಕಳಿಗೆ ಅಂದರೆ ಇವಾಗ ನಾವು ಏನು ಗೊತ್ತಾ, ಲೋಕಲಲ್ಲಿ ಕೆಲಸ ಮಾಡ್ತೀವಿ, ನಾವು ಕೂಲಿ ಕಾರ್ಮಿಕರು. ಏನು ಗೊತ್ತಾ, ನಮ್ಮ ಮಂಡ್ಯದವರು ಗಿಲ್ಲಿ ನಟದವ್ರು ಗೆದ್ದು ಬರಬೇಕು ಅಂತ ನಾವು ಕೇಳ್ತೀವಿ ಅಣ್ಣ. ಅಣ್ಣ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಯಾರು ಗೆಲ್ತಾರೆ? ಗಿಲ್ಲಿ ನಟ. ಯಾಕೆ? ಯಾಕಂದ್ರೆ ಹಳ್ಳಿ ಪ್ರತಿಭೆ, ಒಳ್ಳೆ ಟ್ಯಾಲೆಂಟ್ ಇದೆ. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರು ಯಾವ ಥರ ಟಕ್ಕರ್ ಕೊಡಬೇಕು ಎಲ್ಲ ತಿಳ್ಕೊಂಡಿದ್ದಾನೆ. ಅದಾಗಿ ಗಿಲ್ಲಿ ನಟ. ನಮಸ್ಕಾರ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಲಬೇಕು ಅಂತ ಆಸೆ. ಯಾಕೆ ಅಂದರೆ ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ, ಎಲ್ಲತ್ರಲ್ಲಿ ಹಳ್ಳಿಯವನು, ಎಲ್ಲತ್ರಲ್ಲೂ ಒಂದು ಸ್ವಲ್ಪ ಮುಂದೆ ಇದ್ದಾನೆ, ಅದರಿಂದ ಅವನೇ ಗೆಲ್ಲಬೇಕು. ಅವ್ನು ಬಿಟ್ಟರೆ ಯಾರು ಗೆಲ್ಬೋದು? ಗಿಲ್ಲಿ ಬಿಟ್ಟರೆ ಅವನು ಬಿಟ್ಟರೆ ಧನುಷ್ ಗೆಲ್ಬೋದು. ಧನುಷ್ ಅವನು ಒಂದು ಸ್ವಲ್ಪ ಡೀಸೆಂಟಾಗಿರೋದು, ಡೀಸೆಂಟಾಗಿ ಒಂದು ಇದು ಭಾವನೆ ಅಂಥದ್ದೇನಿಲ್ಲ. ಅದರಲ್ಲಿ ಗಿಲ್ಲಿ ಬಿಟ್ಟರೆ ಧನುಷ್ ಗೆಲ್ಬೋದು ಅಷ್ಟೇ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಣ್ಣ ಯಾರು ಗೆಲ್ತಾರೆ? ಡೈಲಿ ನೋಡ್ತೀವಿ ಅಣ್ಣ. ಯಾರು ಗೆಲ್ತಾರೆ? ನನಗೆ ಗಿಲ್ಲಿನಣ್ಣ. ಯಾಕೆ? ಅವ್ರನ್ನ ತುಂಬ ಇಷ್ಟ ಅಣ್ಣ. ಯಾಕೆ? ಅವರು ಇದರಿಂದ ಕಾಮಿಡಿ ಇದ್ರೊಳಗೆ ಆಗ್ತಿದ್ದಾಗಿಂದನೂ ಇವಾಗ ಬಿಗ್ ಬಾಸ್ ಒಳಗೆ ಫುಲ್ ಕಾಮಿಡಿ ಮಾಡ್ಕೊಂಡು ಬಂದಿದ್ದು, ಅದಕ್ಕೆ ತುಂಬ ಇಷ್ಟ ಅಣ್ಣ. ಅವ್ರು ಬಿಟ್ಟು ಯಾರು ಗೆಲ್ಬೋದು? ಅವ್ರು ಬಿಟ್ಟರೆ ಅಣ್ಣ ನನಗೆ ತುಂಬ ಇಷ್ಟ ಆಗೋದಂದ್ರೆ ಅವ್ರ ಲವರ್ ಇದಾರಲ್ಲ, ಕಾವ್ಯ, ಅವ್ರೆ ಅಣ್ಣ. ಅವ್ರ ಲವರ್ ನೀವೇ ಫಿಕ್ಸ್ ಮಾಡ್ಬಿಟ್ರೆ ಅವ್ರನ್ನ? ಅಲ್ಲ, ಯಾರು ಇದ್ರೊಳಗೆ ನೋಡ್ರು ಅದನ್ನೇ ಅಣ್ಣ ಓಡೋದು. ರೀಲ್ಸಲ್ಲಿ ಯಾವ್ದ್ರಲ್ಲಿ ನೋಡ್ರು, ಸ್ಟೇಟಸಲ್ಲಿ ನೋಡ್ರು ಅಷ್ಟೇ ಅವ್ರದ್ದೇ ಓಡೋದು. ಅವ್ರ ಲವರ್ ಅದು ತೋರಿಸ್ತಾರೆ, ಹಂಗೆ ಅವ್ರ ಲವರ್ ಇಲ್ಲ, ಅವ್ರ ಫ್ರೆಂಡ್ಶಿಪ್ಪೇ. ಆದ್ರೆ ಅದು ತೋರಿಸೋದ್ರಲ್ಲಿ ಲವರ್ ಥರ ತೋರಿಸ್ತಾರೆ. ಹಾಂ, ನಾನೆಲ್ಲ ನೀವು ಲವ್ ಲೆಟರ್ ಕೊಟ್ಟಿದ್ದು ನೋಡ್ಬಿಟ್ಟು ಅಯ್ಯೋ ಅಣ್ಣ, ನಾನು ಯಾರು ಲವ್ ಲೆಟರ್ ಕೊಡೋಣ, ನಮಗಿಲ್ಲಿ ABCD ಬರೋಕ್ಕೆ ಬರಲ್ಲ ಅಣ್ಣ. ಗಿಲ್ಲಿ ನನಗಣ್ಣ. ಮತ್ತೇನ್ರಿ ಸಾಹೇಬ್ರ, ಆರಾಮದಿರಲ್ಲ? ಆರಾಮ್ರಿ. ಮತ್ತೆ ಹೇಳ್ರಿ ಸರ್, ಬಿಗ್ ಬಾಸ್ ಒಳಗೆ ಯಾರು ಗೆಲ್ತಾರೆ? ಸಾಹೇಬ್ರ, ಬಿಗ್ ಬಾಸ್ನಾಗ ಅಂತೂ ಗಿಲ್ಲಿನ ಗೆಲ್ಬೇಕು. ಯಾಕ್ರಿ? ಯಾಕಂದ್ರೆ ಅವ್ನು ಯಾರಿಗೆ ದ್ರೋಹ ಮಾಡಿಲ್ರಿ, ಯಾರಿಗೆ ಏನು ಮಾತಾಡೂ ಇಲ್ಲ, ತನ್ನ ಆಟ ತಾಡತನ. ಅವ್ನದು ಹಾಬಿ ಹೆಂಗೈತಿ ಅದನ್ನ ಮಾಡ್ಯಾನ. ಅವ್ನ ಹಾಬಿ ಏನಂದ್ರೆ ನಗಿಸೋದು, ಎಲ್ಲರಿಗೂ ನಗಿಸ್ಕೊಂತ ಹೋಗ್ಯಾನ. ಉಳ್ಕಿದವ್ರಿಗೆ ಏನು ತ್ರಾಸ ಆದ್ರೆ ನಮಗೆ ಸಂಬಂಧ ಇಲ್ಲ ಅದು. ಅವ್ರಿಗೆ ಏನಂದ್ರೆ ತ್ರಾಸ ಆಗ್ಬೋದು, ಅದು ಎಕ್ಸ್ಟ್ರಾ ಅದು. ಆದ್ರೆ ನಮ್ಮ ಗಿಲ್ಲಿ ಮಾತ್ರ ಗೆದ್ದು ಬರ್ಬೇಕು. ನಿಮ್ಮ ಗಿಲ್ಲಿ? ನಮ್ಮ ಗಿಲ್ಲಿ ಮನಸ್ಸಿಗೆ ಅಂದ್ರೆ ಎಲ್ಲರ ಮನಸ್ಸು ಗೆದ್ದು ಬಿಟ್ಟವ್ರು ಗಿಲ್ಲಿ. ಹೌದು. ಓಕೆ, ನಮಸ್ಕಾರ ಸರ್. ಮನು ಅಂತ. ಮನು, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್, ಡೈಲಿ ಗಿಲ್ಲಿನೇ ಗೆಲ್ಲ ಸರ್ 100. ಯಾಕಂದ್ರೆ ಅವ್ರ ಕಾಮಿಡಿ, ಅವ್ರದ್ದೊಂದು ಎಂಟರ್ಟೈನ್ಮೆಂಟ್ ಎಲ್ಲ ಇಷ್ಟ ಆಗುತ್ತೆ ನಮಗೆ. ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವ್ರದ್ದೆಲ್ಲ ನೋಡಲ್ಲ ಸರ್ ನಾವು. ಧನುಷ್ದು ಅಷ್ಟೊಂದಿಲ್ಲ ಸರ್, ಬರೀ ಗಿಲ್ಲಿನೇ. ಕಾವ್ಯನೂ ಅಷ್ಟೊಂದಿಲ್ಲ ಸರ್. ಗಿಲ್ಲಿನೇ ಗೆಲ್ಬೇಕು. 100%. ಗಿಲ್ಲಿಲಿ ಕಾಮಿಡಿ, ಆಮೇಲೆ ಅವ್ನು ಮಾಡೋ ಒಂದು ಇದು ಎಲ್ಲ ಇಷ್ಟ ಆಗುತ್ತೆ ನಮಗೆ. 100ಕ್ಕೆ 100 ಅವರೇ ಗೆಲ್ಲೋದು. ಬಿಗ್ ಬಾಸ್ ಒಳಗೆ ಯಾರು ಗೆಲ್ತಾರೆ? ಗಿಲ್ಲಿ ಸರ್. ಯಾಕೆ ಸರ್? ಅವ್ರ ಮಾತು ಗೀತೆಗೆ ಒಳ್ಳೆ ನಡತನ ಚೆನ್ನಾಗಿದೆ, ಅದಕ್ಕೋಸ್ಕರ. ಹಾಂ ಸರ್. ಬೇರೆ ಯಾರು ಗೆಲ್ಲಲ್ವಾ? ಇಲ್ಲ ಸರ್, ನಮ್ಗೆ ಗೊತ್ತಿರೋದು ಅವ್ರು ಒಬ್ಬರೇ. ಸೆಕೆಂಡ್ ರನ್ನರ್ ಯಾರು ಬರ್ಬೋದು ಸರ್? ಗೊತ್ತಿಲ್ಲ ಸರ್. ಅದು ಮಲ್ಲಿಕಾರ್ಜುನ್ ಸರ್. ಮಲ್ಲಿಕಾರ್ಜುನ್? ಹಾಂ ಸರ್. ಓಕೆ, ಯಾವ ನಿಮ್ದು? ಉತ್ತರ ಕರ್ನಾಟಕ? ಹೌದು, ಉತ್ತರ ಕನ್ನಡ, ಗುಲ್ಬರ್ಗ ಸರ್. ಗುಲ್ಬರ್ಗ. ಓಕೆ ಸರ್, ಈಗ ಬಿಗ್ ಬಾಸ್ ಒಳಗೆ ಯಾರು ಗೆಲ್ತಾರೆ? ಗೆಲ್ಲಿಗಿತ್ತಾನೆ ಸರ್. ಯಾಕೆ? ಒಳ್ಳೆ ಕಾಮಿಡಿಯನು, ಬಡವರ ಮಗ, ಅದಕ್ಕೆ ಗೆಲ್ಲಿಗಿತ್ತಾನೆ ಸರ್. ಗೆಲ್ಬೇಕು. ಗೆಲ್ಬೇಕು. ಬಡವ್ರ ಮಗ ಆಗಿದ್ದಕ್ಕೆ ಗೆಲ್ಬೇಕಲ್ಲ. ಆಟ ಚಲೋ ಆಡ್ಯಾನ ಸರ್, ಕಾಮಿಡಿಯನ್ ಮಾಡ್ಯಾನ, ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಾನ, ಚೆನ್ನಾಗಿ ಆಡ್ಯಾನ. ಗೆಲ್ಲಿ ಗೆದಿಬೇಕು ಸರ್. ಗೆಲ್ಬೇಕು ಸರ್. ಅವ್ರು ಬಿಟ್ಟು ಮತ್ತೆ ಯಾರಿಲ್ವಾ? ಕಾವ್ಯ? ಯಾರಿಲ್ಲ ಸರ್, ಯಾರು ಬರ್ಲಿ ಸರ್. ಗಿಲ್ಲಿ ಇಲ್ಲ ಸರ್, ಇಲ್ಲಿ ಸರ್. ಧನುಷ್ ಇಲ್ಲ ಸರ್, ಗಿಲ್ಲಿ ಓನ್ಲಿ ಗಿಲ್ಲಿ. ಹಾಂ ಸರ್. ಹಾಂ, ತುಂಬ ಇಷ್ಟ ಆಗಿದೆ ಸರ್. ಸಿದ್ದು ಅಂತ ಸರ್. ಸಿದ್ದು ಅಂತ. ಓಕೆ, ಯಾವ್ರು ತಮ್ಮದು? ಗುಲ್ಬರ್ಗ. ಉತ್ತರ ಕರ್ನಾಟಕ. ಓಕೆ, ಬಿಗ್ ಬಾಸ್ ಒಳಗಡೆ ಯಾರು ಗೆಲ್ಬೇಕು? ಗಿಲ್ಲಿ ನಟ. ಯಾಕೆ? ಚೆನ್ನಾಗಿ ಆಟ ಆಡವ್ರೆ, ಬಡವ್ರ ಮಕ್ಕಳು ಗೆಲ್ಲಬೇಕು ಸರ್. ಬಡವ್ರ ಮಕ್ಕಳು ಅಂತ ಗೆಲ್ಬೇಕಾ? ಚೆನ್ನಾಗಿ ಆಡಿ ಆಟನೂ ಆಡವ್ರೆ, ಅವರು ಕಷ್ಟನೂ ಪಟ್ಟವ್ರೆ. ಇಷ್ಟ ಆಯ್ತು ನಿಮ್ಗೆ ಅವರು ಇದರಲ್ಲಿ? ಎಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟವ್ರೆ, ಎಲ್ಲ ಸರಿಯಾಗಿ ಮಾಡೋರೆ ಎಲ್ಲ ಆಟ.
ಗಿಲ್ಲಿ ಗೆದ್ಬೇಕು. ಗಿಲ್ಲಿ ಗೆಲ್ಲಬೇಕು ಅಂತೀರ. ಅಶ್ವಿನಿ ಅವರು? ಎಲ್ಲಿ ಸರ್ ಗಿಲ್ಲಿ ಗೆದ್ಬೇಕು. ಓಕೆ, ಸೆಕೆಂಡ್ ರನ್ನರ್ ಯಾರಾಗ್ಬೋದು? ಕಾವ್ಯ ಮೇಡಮ್. ಕಾವ್ಯ ಅವರು. ಓ, ಗಿಲ್ಲಿ ಕಾವ್ಯ ಅವರು ಅವ್ರ ಜೋಡಿನೇ ಗೆಲ್ತೆ ಅಂತೀರಾ? ಸೆಕೆಂಡ್ ರನ್ನರ್ ಅಪ್ಪ ಅವರೇ ಆಗ್ತಾರೆ. ಸಂಗೀತ. ಸಂಗೀತ ಮೇಡಮ್ ಏನು ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋ ಸರ್, ನೋಡ್ತಾ ಇಲ್ವಾ? ಯಾಕೆ? ನಾಟ್ ಇಂಟ್ರೆಸ್ಟ್. ಹೋಗ್ಲಿ, ಯಾರು ಗೆಲ್ತಾರೆ ಅಂತ ಏನಾದ್ರು ಐಡಿಯಾ ಇದೆಯಾ? ಐ ಥಿಂಕ್ ಗಿಲ್ಲಿ. ಗಿಲ್ಲಿನಾ? ಎಸ್. ಮತ್ತೆ ನೋಡಲ್ಲ ಅಂತೀರ, ಅದು ಹೆಂಗೆ ಗೊತ್ತಿದೆ ನಿಮಗೆ? ಯಾಕೆ? ಮಾತಾ ಎಲ್ಲರೂ ಮಾತಾಡ್ತಾರೆ ಮಾತಾಡಲ್ಲ ಅಷ್ಟೇ. ಅಷ್ಟೇ. ಸೊ ಬಿಗ್ ಬಾಸ್ ಇಂಟ್ರೆಸ್ಟ್ ಇಲ್ವಾ ನಿಮಗೆ? ನೋ ಇಂಟ್ರೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿ ಅವ್ರು ಗೆಲ್ಬೋದು. ಯಾಕೆ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಬಿಗ್ ಬಾಸ್? ನೋಡ್ತಾ ಇದ್ದೀನಿ. ಓಕೆ, ಏನು ಅನ್ಸುತ್ತೆ? ಬಟ್ ಅಶ್ವಿನಿ ಅವರು ಇದ್ದಾರೆ, ಧನುಷ್ ಅವರು ಇದ್ದಾರೆ, ಇದ್ದಾರೆ. ನಾವೆಲ್ಲ ವೋಟ್ ಮಾಡಿರೋದೆಲ್ಲ ಗಿಲ್ಲಿಗೇನೆ. ವೋಟ್ ಮಾಡಿರೋದೆಲ್ಲ ಗಿಲ್ಲಿಗೆ. ಹಾಂ, ಸೊ ನಿಮ್ಮ ಪ್ರಕಾರ ಹಂಗಾದ್ರೆ ಗೆಲ್ಸೋದು ಅವ್ರನ್ನೇ ಗೆಲ್ಲಿಸ್ತಾರೆ ಅಂತಾನೆ ಎಲ್ಲರೂ ಜನ? ಹೌದು ವೋಟ್ ಜಾಸ್ತಿ ಅವ್ರಿಗೆ ಬಿದ್ದಿದೆ ಅಂತೀರಾ? ಹೌದು. ಬಿಗ್ ಬಾಸ್ ನೋಡ್ತಾ ಇಲ್ವಾ? ಯಾಕೆ? ಸುಮ್ಮನೆ ಸುಮ್ಮನೆ ಅಲ್ಲ, ಸುಮ್ಮನೆ ನೋಡೋದು ಮತ್ತೆ. ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸ್ಟಡೀಸ್ ಬಗ್ಗೆನಾ? ಓ, ಬಿಗ್ ಬಾಸ್ ನೋಡ್ತಾ ಇಲ್ವಾ? ಓಕೆ, ನಿಮ್ಮ ಪ್ರಕಾರ ಹೋಗಿ ಕೇಳಿದ್ದೀರಾ ಯಾರ್ಯಾರಿದ್ದಾರೆ ಏನು ಕಂಟೆಸ್ಟೆಂಟು? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಗಿಲ್ಲಿ. ಗಿಲ್ಲಿನಾ? ಮತ್ತೆ ನೋಡಲ್ಲ ಅಂತೀರೋ, ಅದೇನು ಗೊತ್ತಾಯ್ತು? ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತಲ್ಲ. ಟ್ರೋಲ್ ಆಗ್ತಾ ಇರುತ್ತಾ? ಓಕೆ, ತುಂಬಾ ಒಂದೇ ನಿಮಿಷ ಅಂಶ ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ, ನಮ್ಮ ಹೆಸರು ಗಂಗಬರೇಗೌಡ ಅಂದ್ಬಿಟ್ಟು. ಓಕೆ, ಯಾರು ಗೆಲ್ತಾರೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ನಮ್ಮ 99% ನಮ್ಮ ಗಿಲ್ಲಿನೇ ಸರ್. ಹಳ್ಳಿ ಮಗ, ರೈತರ ಮಗ, ಹಳ್ಳಿ ಹುಡುಗ, ತುಂಬ ಟ್ಯಾಲೆಂಟೆಡು, ತುಂಬ ಒಳ್ಳೆತನದಲ್ಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊತಾ ಇದ್ದಾನೆ. ನಾವು ಹೇಳ್ದಂಗೆ ಲೆಕ್ಕಾಚಾರಕ್ಕೆ ನಾನು ಬಿಗ್ ಬಾಸ್ ನೋಡ್ತಾ ಇರತ್ತಲ್ಲ, ಲೆಕ್ಕಾಚಾರಕ್ಕೆ 99% ನಮ್ಮ ಗಿಲ್ಲಿನೇ ಬರೋದು ಸರ್. ಗಿಲ್ಲಿ ಪರ್ಸೆಂಟ್ ನಮಗೆ 100% ಗಿಲ್ಲಿನೇ. ಹೌದು, ಅದೇ ಗೆಲ್ಲಬೇಕು. ರೈತರ ಮಕ್ಕಳು ಬೆಳಿಬೇಕು. ಮತ್ತು ಇನ್ನೊಂದೇನು ಅಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಆದ್ರೂ ಅವನು ಎಲ್ಲರಿಗಿಂತ ಟ್ಯಾಲೆಂಟೆಡು, ತುಂಬ ಒಳ್ಳೆತನ ಇದೆ. ಮನಸ್ಸಲ್ಲಿ ಜನಗಳು, ಕರ್ನಾಟಕದ ಜನಗಳ ಮೇಲೆ ಒಳ್ಳೆ ಪ್ರೀತಿ, ಅಭಿಮಾನ, ವಿಶ್ವಾಸ ಇಟ್ಟಿದ್ದಾರೆ. ನಮಗೆ ತುಂಬ ಇಷ್ಟ ಆಗ್ತಾ ಇರೋದು ಗಿಲ್ಲಿ ಸರ್. 100% ಗಿಲ್ಲಿನೇ ಬರಬೇಕು. ನಮ್ಮ ಹೆಸರು ರಮೇಶ್ ಅಂತ. ಈಗ ಒಂದಣ್ಣ, ನಾವು ಒಂದು ಪ್ರಶ್ನೆ ಕೇಳೋದೇನಂದ್ರೆ, ನಿಮ್ಮ ಮಂಡ್ಯದವರು ಅಂತ ಅಲ್ಲ, ನಿಮ್ಮ ಮಂಡ್ಯದವರು ಅಂತ ಗೆಲ್ಲಿಸ್ತೀರಾ ಇಲ್ಲ ಅವ್ರ ಆಟ ಚೆನ್ನಾಗಿ ಆಡಿದಾರೆ ಅಂತ? ನಮ್ಮ ಮಂಡ್ಯದ ಹುಡುಗರೆಲ್ಲ ಒಳ್ಳೆ ತಂದಲ್ಲಿ ಬಂದಿರೋರು ಕಣ್ರೆ. ನಮ್ಮ ಮಂಡ್ಯದಲ್ಲಿ ಗೆಲ್ಲಿ ಇಡೀ ಇಂಡಿಯಾ ಒಂದೇ ಆದ್ರೆ ನಮ್ಮ ಮಂಡ್ಯ ಒಂದು. ನಮ್ಮ ಗಿಲ್ಲಿ ಅವ್ರು ಗೆಲ್ಲಿ. ಹೌದು. ಅಂದ್ರೆ ನೀವು ಮಂಡ್ಯ ಅವ್ರ ಅಂತ ಹೇಳಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ? ಹೌದು, ಖಂಡಿತವಾಗ್ಲೂ. ಅಂದ್ರೆ ಹಾಗಾದ್ರೆ ಆಟ ಆಡಿದಾರಂತಲ್ಲ? ಖಂಡಿತವಾಗ್ಲೂ ಆಡವ್ರೆ, ಬಹಳ ಚೆನ್ನಾಗಿ ಆಡವ್ರೆ. ಹೌದು, ಎಲ್ರಿಗಿಂತೂ ಚೆನ್ನಾಗಿ ಆಡವ್ರೆ. ಬಿಗ್ ಬಾಸ್ನ ಅಲ್ಲಿಂದ ಎಳ್ಕ ಬಂದಿರೋ ಅವರೇನೆ. ಅನ್ನೋದಾತ್ರೆ ನೋಡಿದ್ರಲ್ಲ ಯಾರ್ಯಾರು ಯಾವ ಹತ್ರ ಉತ್ತರ ಕೊಟ್ಟರು ಅಂತ. ಇನ್ನೊಂದು ವಿಚಾರ ಏನು ಗೊತ್ತಾ? ಕೊಟ್ಟವನು ಕೋಡಂಗಿ ಅಂತೆ, ಈಸ್ಕೊಂಡವನು ವೀರಭದ್ರ ಅಂತೆ. ಕರೆಕ್ಟಾ? ಇದು ಗಾದೆ, ಬಟ್ ಗಾದೆ ನಿಜಾನೇ ಆಗೋಗ್ಬಿಡ್ತೇನೋ. ಎಸ್, ಕಾರ್ಯಕ್ರಮ ಮುಗೀತು, ಹೊರಟು ಬರ್ತೀನಿ. ಬಾಯ್. ಜೈ ಜಿ, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.